ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಚಿಕನ್ ಡ್ರಮ್ ಸ್ಟಿಕ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ತುಂಬ ಸಿಂಪಲ್ಲಾಗೆ ವೆರಿ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ. ಸೊ ಇಲ್ಲಿ ನಾನು ಒಂದು 7-8 ಚಿಕನ್ ಲೆಗ್ಸ್ ತೊಗೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಗ್ರೀನ್ ಚಿಲ್ಲೀಸು, ಒಂದು 3 ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸೋಯಾ ಸಾಸು, ಆಮೇಲೆ ಲೆಮನ್ ಜ್ಯೂಸ್, ಒಂದು ಸ್ವಲ್ಪ ಜೇನುತುಪ್ಪ ಹನಿ, ಆಮೇಲೆ ಟರ್ಮರಿಕ್, ಇದು ರೆಡ್ ಚಿಲ್ಲಿ ಪೌಡರು, ಅಚ್ಕಾರದ ಪುಡಿ, ಆಮೇಲೆ ಇದು ಕಲರ್ಗೆ ಅಂದ್ಬಿಟ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಸಾಲ್ಟ್. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಅದನ್ನು ಚಿಕನ್ ಲೆಗ್ಸ್ಗೆ ಅಪ್ಲೈ ಮಾಡಬೇಕು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಅದನ್ನು ಈ ಥರ ನಾನು ಸ್ಲ್ಯಾಶಸ್ ಹಾಕ್ತೀನಿ ಸೈಡಲ್ಲಿ. ನೋಡಿ ಈ ಥರ. ನೋಡ್ತಾ ಇದ್ದೀರಲ್ಲ. ಸೊ ಎಲ್ಲದಕ್ಕೂ ಅದೇ ಥರ ಸ್ಲಿಟ್ ಮಾಡ್ತೀನಿ. ಸೊ ನೋಡಿ ಈ ಥರ ಗ್ಯಾಶಸ್ ಹಾಕಿದ್ದೀನಿ ಎಲ್ಲ ಚಿಕನ್ ಪೀಸಸ್ಗೂ. ಈಗ ಅದಕ್ಕೆ ಮಸಾಲೆ ಹಾಕೋಣ ಬನ್ನಿ. ಸೊ 1-2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಟರ್ಮರಿಕ್, ಸ್ವಲ್ಪ ಚಿಲ್ಲಿ ಪೌಡರು ನೋಡ್ಕೊಂಡು ಹಾಕ್ಕೊಬೋದು, ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಕಾಶ್ಮೀರಿ ಚಿಲ್ಲಿ ಪೌಡರು, ಸ್ವಲ್ಪ ಕೊತ್ತಂಬರಿ, ಗ್ರೀನ್ ಚಿಲ್ಲೀಸ್, ಸ್ವಲ್ಪ ಸೋಯಾ ಸಾಸು. ಇದು ಲೈಟ್ ಸೋಯಾ ಸಾಸ್ ತೊಗೊಂಡಿದ್ದೀನಿ. ಸ್ವಲ್ಪ ಲೆಮನ್ ಜ್ಯೂಸು, ಹನಿ ಹಾಕ್ಕೊತಾ ಇದ್ದೀನಿ. ಲಾಸ್ಟಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ತಿಕ್ ಪೇಸ್ಟ್ ಮಾಡ್ಕೊಬೇಕು. ತುಂಬ ತೆಳ್ಳಗೇನು ಮಾಡೋದು ಬೇಡ, ತಿಕ್ಕಾಗಿದ್ದರೆ ಸಾಕು. ತೋರಿಸ್ತೀನಿ ನಾನು. ಸೊ ನೋಡಿ ಇಷ್ಟು ತಿಕ್ ಪೇಸ್ಟ್ ಇದ್ದರೆ ಸರಿಗಿರುತ್ತೆ, ತುಂಬ ನೀರು ಹಾಕಬಾರ್ದು. ಸೊ ಈಗ ಅದನ್ನು ಎಲ್ಲ ಚಿಕನ್ ಪೀಸ್ಗೆ ಹಚ್ಚೋಣ. ಸೊ ಹಚ್ಚಕ್ಕೆ ಮುಂಚೆ ಸ್ವಲ್ಪ ಸಾಲ್ಟು ಆಮೇಲೆ ಖಾರ ಎಲ್ಲ ಸರಿಗಿದೆಯಾ ನೋಡ್ಕೊಬೇಕು. ಸೊ ಈ ಥರ ಎಲ್ಲದಕ್ಕೂ ಚೆನ್ನಾಗಿ ಹಚ್ಚಬೇಕು.
ಇದೇ ಥರ ಎಲ್ಲದಕ್ಕೂ ಹಚ್ತೀನಿ. ಸೊ ನೋಡಿ, ಈ ಥರ ಎಲ್ಲ ಲೆಗ್ ಪೀಸ್ಗೂ ಮಸಾಲೆ ಹಚ್ಚಿಟ್ಟಿದ್ದೀನಿ. ಇದೊಂದು ಹಾಫ್ ಆನ್ ಅವರ್ ಟು 1 ಅವರ್ ಮ್ಯಾರಿನೇಟ್ ಆಗಲಿ. ಆಮೇಲೆ ಇದನ್ನು ಎಣ್ಣೆಲಿ ಫ್ರೈ ಮಾಡೋದು. ಸೊ ನಾನು ಇದನ್ನು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತೀನಿ. ಸೊ ಇನ್ನೂ ಜಾಸ್ತಿ ಟೈಮ್ ಇದ್ದರೆ ಮುಂಚೆನೇ 1-2 ಅವರ್ಸ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. 2 ಅವರ್ಸ್ ಮ್ಯಾರಿನೇಟ್ ಮಾಡಿದ್ರೆ. ಸೊ ತಕ್ಷಣ ನಾನು ಇವಾಗ ಮಾಡೋದ್ರಿಂದ ಆಚೆನೇ ಇಡ್ತೀನಿ. ನೀವು ಏನಾದರೂ ಕಲಸಿ 2 ಅವರ್ಸ್ 3 ಅವರ್ಸ್ ಬಿಟ್ಟು ಮಾಡೋದಾದರೆ ಫ್ರಿಜ್ಜಲ್ಲಿ ಇಡ್ಬೋದು. ಸೊ ನಾನೊಂದು ಕವರ್ ಮುಚ್ಚಿ ಇದನ್ನು ಒಂದು 30 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ. ಈಗ ಒಂದು 30 ಮಿನಿಟ್ಸ್ ಆಗಿದೆ. ಸೊ ಇವಾಗ ಇದನ್ನು ಫ್ರೈ ಮಾಡೋಕ್ಕೆ ರೆಡಿ ಇದೆ. ಸೊ ಬನ್ನಿ ಇದನ್ನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಫ್ರೈ ಮಾಡೋಣ. ಸೊ ಒಂದು ಅಗಲವಾಗಿರೋ ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಸ್ಟವ್ ಆನ್ ಮಾಡಿದ್ದೀನಿ. ಸೊ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಬಟರ್ ಹಾಕ್ಕೊತಾ ಇದ್ದೀನಿ. ಬಟರ್, ತುಪ್ಪ ಏನಾದರೂ ಹಾಕ್ಕೊಬೋದು. ಸೊ ಬಟರ್ ಸ್ವಲ್ಪ, ಆಮೇಲೆ ಒಂಚೂರು ಸ್ವಲ್ಪ ಎಣ್ಣೆನೂ ಹಾಕ್ತಾಯಿದ್ದೀನಿ. ಒಂದು 3-4 ಸ್ಪೂನ್ ಇದೆ, ಇದು ಟೀ ಸ್ಪೂನ್. ಸೊ ಇವಾಗ ಒಂದೊಂದಾಗಿ ಚಿಕನ್ನ ಹಾಕೋಣ. ಆಗಿದೆಯಲ್ಲ, ಆ ಪೋರ್ಷನ್ನ ಪ್ಯಾನ್ ಕಡೆಗೆ ಹಾಕೋಣ. ಇದು ಒಂದು 10 ಮಿನಿಟ್ಸ್ ಈಚ್ ಸೈಡ್ ಫ್ರೈ ಆಗಲಿ. ಒಂದು ಸ್ವಲ್ಪ 2 ಮಿನಿಟ್ಸ್ ಆದಮೇಲೆ ಅದಕ್ಕೆ ಕವರ್ ಹಾಕೋಣ. ಕವರ್ ಮಾಡಿ ಬೇಯಿಸೋಣ. ಈಗ ಒಂದು 2 ಮಿನಿಟ್ಸ್ ಆಗಿದೆ. ಸೊ ಇದರದ್ದು ಮುಚ್ಚಳ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಇದು ಈಚ್ ಸೈಡ್ ಬೇಯಬೇಕು. ಆಮೇಲೆ ಅದನ್ನು ಓಪನ್ನಲ್ಲಿ ಫ್ರೈ ಮಾಡ್ಬೋದು ಲಾಸ್ಟಲ್ಲಿ. ಸೊ 10 ಮಿನಿಟ್ಸ್ ಆಗಲಿ. ಸೊ ಈಗ 10 ನಿಮಿಷ ಆಗಿದೆ, ತೆಗೆದು ನೋಡೋಣ. ಸೊ ಈಗ ಇನ್ನೊಂದು ಸೈಡ್ ತಿರುಗಿಸೋಣ. ಸೊ ಫ್ಲೇಮ್ ತುಂಬ ಹೈ ಇರಬಾರ್ದು, ಮೀಡಿಯಮ್ ಟು ಲೋ ಇದ್ದರೆ ಒಳ್ಳೆಯದು. ಅಷ್ಟು ತಳ ಹಿಡಿಯಲ್ಲ. ಬಟ್ ಈ ಚಾರ್ ನಮಗೆ ಬೇಕು, ಇದೇ ಥರ ಆಗಬೇಕು. ಈಗ ಇನ್ನೊಂದು ಸ್ವಲ್ಪ ಬಟರ್ ಬೇಕಾದರೆ ಹಾಕೋಣ. ಈಗ ಮತ್ತೆ ಕವರ್ ಮಾಡಿಬಿಟ್ಟು ಇನ್ನೊಂದು 10 ಮಿನಿಟ್ಸ್ ಫ್ರೈ ಮಾಡೋಣ.
ಸೊ ಈಗ 10 ಮಿನಿಟ್ಸ್ ಆಗಿದೆ. ಇನ್ನೊಂದು ಸೈಡು ತೆಗೆಯೋಣ. ಚೆನ್ನಾಗಿ ಕುಕ್ ಆಗಿದೆ. ಇನ್ನೊಂದು 5 ಮಿನಿಟ್ಸು ಇದು ಓಪನಲ್ಲೇ ಫ್ರೈ ಮಾಡೋಣ. ಸೊ ಆ ಕೆಳಗಿರೋ ಮಸಾಲೆ ಎಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಕೋಟ್ ಮಾಡ್ಬೋದು ಅದ್ರ ಮೇಲೆ. ಇದು ಓಪನಲ್ಲೇ ಇನ್ನೊಂದು 5 ನಿಮಿಷ ಹಾಗೆ ಕುಕ್ ಆಗಲಿ. ಈಗ 5 ನಿಮಿಷ ಆಗಿದೆ. ಸೊ ಫುಲ್ ಓಪನಲ್ಲೇ 2 ಸೈಡ್ ತಿರುಗಿಸ್ತಾ ಫ್ರೈ ಮಾಡಿದ್ದೀವಿ. ಸೊ ಅದು ಒಳಗೆ ತನಕ ಚೆನ್ನಾಗಿ ಬೇಯಬೇಕು ಚಿಕನೆಲ್ಲ. ಸೊ ಒಂದೊಂದು ಸರಿ 1-2-3 ನಿಮಿಷ ಜಾಸ್ತಿ ಕಮ್ಮಿ ಆಗ್ಬೋದು. ಚೆಕ್ ಮಾಡಿ ನೋಡಿರಿ. ಅದು ಕುಕ್ ಆಗಿದೆ ಅಂದರೆ ಸ್ಟವ್ ಆಫ್ ಮಾಡ್ಬೋದು. ಸೊ ಇದಾಗಿದೆ. ಈಗ ನಾನು ಪ್ಲೇಟಿಂಗ್ ಮಾಡ್ತೀನಿ. ಸೊ ಬನ್ನಿ ಸರ್ವ್ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ಟ್ರೈ ಮಾಡಿ, ತುಂಬ ಸಿಂಪಲ್ ಇದು. ಸೊ ನೀವು ಇದು ಮಾಡಿದ್ರೆ ನೀವು ಆಚೆಯಿಂದ ತರೋದೇ ಬಿಟ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ. ಸೊ ಗೋ ಹೆಡ್ ಗೈಸ್ ಆ್ಯಂಡ್ ಆಲ್ಸ್, ಸಬ್ಸ್ಕ್ರೈಬ್ ಟು BJ ಕಿಚನ್ ಹೆವೆನ್. ಆಮೇಲೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಇನ್ನೂ ಒಳ್ಳೆ ರೆಸಿಪಿಯೊಂದಿಗೆ. ಸೊ ಐ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ಮೈ ವಿಡಿಯೋ. ನೋಡಿ ತೋರಿಸ್ತೀನಿ ಎಷ್ಟು ಜ್ಯೂಸಿಯಾಗಿದೆ ಅಂತ. ನೋಡಿ ಫುಲ್ ಒಳಗೆ ತನಕ ಬೆಂದಿದೆ. ಸೊ ನೀವು ಟ್ರೈ ಮಾಡ್ತೀರಲ್ಲ. ಸೊ ಐ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್. ಸಿ ಯು. ಬಾಯ್.